2,85,000 ಸರ್. ಬರೀ 2,85,000ಕ್ಕೆ ಡೀಸೆಲ್ ಗಾಡಿ ಸರ್. ಅದುವೇ 50,000 ಮಾಡ್ಕೊಟ್ಬಿಡೋಣ. 8,000 ಗಾಡಿ ಓಡಿದೆ. ಬರೀ 8,000 ಓಡಿದೆ. 4,25,000 ಫೈನಲ್ ಮಾಡ್ಬಿಡೋಣ ಸರ್. 500 2 ಗಾಡಿ ಇದೆ ಸರ್. 2,95,000 ಬರೀ 2,95,000ಕ್ಕೆ ETS ಏರ್ ಬ್ಯಾಗ್ ABS ಬರೋ ಗಾಡಿ ಸಿಂಗಲ್ ಓನರ್. ಬರೀ 3.5 ಲಕ್ಷನಾ? ಹೌದು ಸರ್. ಅದರಲ್ಲೂ 2014 ಡೀಸೆಲ್ 110 PS ಗಾಡಿ 1,95,000 ಫೈನಲ್ ಮಾಡ್ಕೊಟ್ಬಿಡೋಣ ಸರ್. ಪಟಾಕಿನ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀವಿ. ಎಷ್ಟು ಸರ್? 2 ಲಕ್ಷ. 2 ಲಕ್ಷ ಸರ್. 14 ಮಾಡಲ್ 5.5 ಲಕ್ಷ. ಹೌದು. ಲೈನ್ಗೆ ಹಬ್ಬಗಳೇ ಬರ್ತಾ ಇದೆ. ನವರಾತ್ರಿ ಬರ್ತಾ ಇದೆ, ದಸರಾ ಬರ್ತಾ ಇದೆ, ಅದ್ರ ಜೊತೆಗೆ ದೀಪಾವಳಿ ಸಹ ಬರ್ತಾ ಇದೆ. ಐಎನ್ಡಿ ಕಾರ್ಸ್ ಅಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಗಾಡಿಗಳನ್ನ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡೋಣ ಬನ್ನಿ. ಎಕೋ ಸ್ಪೋರ್ಟ್ಸ್ ಸೋಲ್ಡ್ ಔಟ್. 4,95,000. 4,95,000ಕ್ಕೆ 2017 ಮಾಡಲ್ ಶಿಫ್ಟ್ ಕೊಡ್ತಾ ಇದ್ದೀನಿ. 2,95,000ಕ್ಕೆ 16 ಮಾಡಲ್ ಈಕೋ ಕೊಟ್ಬಿಡೋಣ. ಸಿಂಗಲ್ ಓನರ್ ಗಾಡಿ 25,000ಕ್ಕೆ ಮಾಡ್ಬಿಡೋಣ ಬನ್ನಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು 2,45,000. ಹೌದು. 2010 ಇದೆ, 2011 ಇದೆ, 2012 ಇದೆ, 2014 ಇದೆ. 3,85,000 ಗಾಡಿ ಕೊಟ್ಬಿಡೋಣ ಸರ್. 85,000 ಮಾಡ್ಕೊಟ್ಬಿಡೋಣ ವಿತ್ ಸನ್ ರೂಫ್ ಬರೋ ಗಾಡಿ. 4,25,000. ಬರೀ 4,25,000ಕ್ಕೆ ಫೈನಲ್ ಮಾಡ್ಬಿಡೋಣ. 3,85,000ಕ್ಕೆ ಡೀಸೆಲ್ ಗಾಡಿ 2014 ಮಾಡಲ್ ಸ್ಪೋರ್ಟ್ಸ್ ಆಪ್ಷನಲ್. 2023 ಮಾಡಲ್ ತಗೊಂಡೋಗ್ಬಿಟ್ಟು ಕಮ್ಮಿ ಸಿಗ್ತೈತೆ ಅಂದ್ಬಿಟ್ಟು ಮಧ್ಯದಲ್ಲಿ ನಿಂತೋಯ್ತು, ಅರ್ಧದಲ್ಲಿ ನಿಂತೋಯ್ತು. ಇವೆಲ್ಲ ಬರಲ್ಲ. ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಚೆಕ್ ಮಾಡಿಸಿ ಆಮೇಲೆ ತಗೊಂಡೋಗಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ಹೈಲೈಟ್ಸ್. ನಿಮಗೆ ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಗಳು, ಅದರಲ್ಲೂ ನಿಮಗೆ 3 ವರ್ಷ ವಾರಂಟಿ ಜೊತೆಗೆ ಈ ಶೋರೂಮಲ್ಲಿ ಸಿಕ್ಬಿಡುತ್ತೆ. ಎಲ್ಲಿ ಬಂದಿದ್ದೀವಿ ಅಂತ ಗೊತ್ತಲ್ವಾ ನಿಮಗೆ? ಐಎನ್ಡಿ ಕಾರ್ಸಿಗೆ ಬಂದಿದ್ದೀವಿ. ಸೊ ನಮ್ಮ ಜೊತೆ ಸಚಿನ್ ಸರ್ ಕೂಡ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಗೌಡ್ರು ಅಂತ ಹೇಳ್ಬೋದಾ ಸರ್? ನಮಸ್ಕಾರ. ನಮಸ್ಕಾರ ಸರ್. ಆರಾಮ್ ಸರ್. ನೀವು ಆರಾಮ ಸರ್. ಹೇಳಿ ಸರ್, ಹೆಂಗಿತ್ತು ಸರ್ ರೆಸ್ಪಾನ್ಸ್ ಲಾಸ್ಟ್ ಟೈಮ್? ಚೆನ್ನಾಗಿದೆ ಸರ್. ಏನ್ ತೊಂದರೆ ರೆಗ್ಯುಲರ್ ಆಗಿ ಮಾಡ್ತೀವಲ್ಲ ಸರ್ ನಾವು. ಎನಿ ಟೈಮ್ ಯಾವಾಗ ಮಾಡಿದ್ರು ಚೆನ್ನಾಗಿರುತ್ತೆ ರೆಸ್ಪಾನ್ಸ್. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈ ಸರಿ ನಮ್ಮ ವ್ಯೂವರ್ಸ್ಗೋಸ್ಕರ ದೀಪಾವಳಿ ಟೈಮಲ್ಲಿ ಯಾರೇ ಪರ್ಚೇಸ್ ಮಾಡಲಿ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಅಂತ ಒಂದು ಫ್ಯಾಮಿಲಿ ಪ್ಯಾಕೇಜ್ ಪಟಾಕಿನ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಆಲ್ ಓವರ್ ಯಾವಾಗಲೂ ಹೇಳೋ ಥರ 3 years ವಾರಂಟಿ ಇರುತ್ತೆ. ಕಂಪ್ಲೀಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಬಂದಮೇಲೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮಗೆ. ಬ್ಯಾಂಗ್ಳೂರಲ್ಲೇ ಯಾರು ಕೊಡಲ್ಲ 3 years. ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊ ಬನ್ನಿ. ಇಡೀ ಬ್ಯಾಂಗ್ಳೂರಲ್ಲಿ ಯಾರು 3 years ವಾರಂಟಿ ಕೊಡಲ್ಲ. ವಾರಂಟಿ ಸಮೇತ ಗಾಡಿನ ವಿತ್ ಕ್ವಾಲಿಟಿ ಸಮೇತ ಕೊಡೋಣ ಅಲ್ವಾ? 100% ವಾರಂಟಿನೂ ಕೊಡ್ತಾರೆ, ಕ್ವಾಲಿಟಿನೂ ಕೊಡ್ತಾರೆ. ನಿಮಗೆ ಯಾವ ಥರ ಬೇಕು ಟೆನ್ಷನ್ ಫ್ರೀಯಾಗಿ ಬಂದು ಒಂದು ಒಳ್ಳೆ ಕಾರ್ನ ತೊಗೊಂಡೋಗ್ಬೇಕು ಐಎನ್ಡಿ ಕಾರ್ಸಿಗೆ ಬಂದರೆ ಅಡ್ರೆಸ್ ಎಲ್ಲಿ ಬರುತ್ತೆ? ಹಾಗೆ ಸರ್, ಇದು ಬನ್ನೇರ್ಘಟ್ಟ ರೋಡಲ್ಲಿ ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಅಕ್ಷಯನಗರ ಅಂತ ಹೇಳಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಅಪ್ ಟು 70 to 80% ಲೋನ್ ಮಾಡ್ಕೊಡ್ತೀನಿ. ಸ್ಯಾಲ್ರಿ ಇದ್ರು ಅಂದ್ರೆ ಅಪ್ ಟು 0% ಆದ್ರೂ ಲೋನ್ ಮಾಡ್ಕೊಡ್ತೀನಿ. ಡಿಪೆಂಡ್ ಪ್ರೊಫೈಲ್ ಮೇಲೆ. ಎಲ್ಲ ಆಲ್ ಓವರ್ ಬ್ಯಾಂಗ್ಳೂರ್ ಕರ್ನಾಟಕ ಲೋನ್ ಮಾಡೋಣ. ಬಟ್ ಪ್ರೊಫೈಲ್ ಅದೇ ತರ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಇದ್ರೆ ಮಾತ್ರ ಲೋನ್ ಆಗೋದು ಅಲ್ವಾ? ನಿಮ್ ಪ್ರೊಫೈಲ್ ಮಾತಾಡೋದಕ್ಕೋಸ್ಕರ, ಯಾಕಂದ್ರೆ ಬ್ಯಾಂಕ್ ಅವರು ಲೋನ್ ಕೊಡೋದು. ಸೊ ನಿಮ್ ಪ್ರೊಫೈಲ್ ನೋಡ್ಕೊಂಡು ಅವರು ಕೂಡ ಲೋನ್ ಮಾಡೋದು. ಸೊ ನಿಮ್ ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ಖಂಡಿತ ಲೋನ್ ಮಾಡಿಸಿ ಕೊಟ್ಬಿಡ್ತಾರೆ. ಆಲ್ ಓವರ್ ಕರ್ನಾಟಕ ಅಲ್ವಾ ಸರ್? ಆಲ್ ಓವರ್ ಕರ್ನಾಟಕ ಲೋನ್ ಮಾಡೋಣ. ಲಾಸ್ಟ್ ಟೈಮು ಬರೀ ಲೋನ್ ಆಗುತ್ತಾ ಅಂತ ಮಾಡ್ತಾರೆ. ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದರಲ್ಲಿ ವಾಟ್ಸ್ಆಪ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕಳ್ಸಿಕೊಡ್ತೀನಿ. ಲೋನ್ ಬಂದು ಪ್ರೊಫೈಲ್ ಚೆನ್ನಾಗಿರ್ಬೇಕು, ಮಿನಿಮಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆನ್ನಾಗಿರ್ಬೇಕು, ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಬಿಸ್ನೆಸ್ ಪ್ರೂಫ್ ಇರಬೇಕು. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಏನಾರ ಇನ್ಕಮ್ ಇರಬೇಕು, ಅವಾಗ ಲೋನ್ ಮಾಡ್ಬೋದು ನಾವು. ಅಂಡ್ ನವರಾತ್ರಿಗೆ ಏನಾದ್ರು ಆಫರ್ ಏನಿದೆ? ಹೇಳಿದ್ನಲ್ಲ ಸರ್, ಪಟಾಕಿ ಫ್ಯಾಮಿಲಿ ಪ್ಯಾಕ್ ಗಿಫ್ಟ್ ಕೊಟ್ಬಿಡೋಣ ಬಿಡಿ ಸರಿ. ಅಷ್ಟೇ, ಆರಾಮಾಗಿ. ಒಳ್ಳೆ ಕ್ವಾಲಿಟಿ ಕಾರ್ನ ಕೊಡ್ತೀವಿ. ಒಳ್ಳೆ ಕ್ವಾಲಿಟಿ ರೀಸನಬಲ್ ಪ್ರೈಸ್ ಕೊಡೋಣ ಗಾಡಿನ. ಬನ್ನಿ ವೀಕ್ಷಕರೇ ನೋಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಟಾರ್ಟ್ ಮಾಡ್ಬಿಡೋಣ ವಿಡಿಯೋನ. ಫಸ್ಟ್ ನಮ್ಮ ಹ್ಯುಂಡೈ ವರ್ನ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ವರ್ನ ಒಂದಲ್ಲ ಎರಡಲ್ಲ ಮೂರು ವರ್ನ ಇದೆ ಸರ್ ಇವತ್ತು. 2010 ಇದೆ, 2011 ಇದೆ, 2012 ಇದೆ, 2014 ಇದೆ. ಎಲ್ಲ ಪ್ರೈಸ್ ಅಲ್ಲೂ ಗಾಡಿಗಳು ಕೊಟ್ಬಿಡೋಣ ಈ ಸರಿ. 2010 ಮಾಡಲ್ SXI ವೇರಿಯಂಟ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ, ಹೊಸ FC, ಹೊಸ ಇನ್ಶೂರೆನ್ಸ್, ಎಲ್ಲ ಅಪ್ ಟು ಡೇಟ್ ಡಾಕ್ಯುಮೆಂಟೇಶನ್ ಸಮೇತ. ಬರೀ 2,85,000 ಹೇಳ್ತಾ ಇದೀನಿ. ಮುಂದೆ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಹೇಳಿ ಸರ್. ಸರ್ ಬನ್ನಿ ಸರ್, 2,65,000 ರೂಪಾಯಿಗೆ ಬರೀ FC, ಇನ್ಶೂರೆನ್ಸ್, ಡಾಕ್ಯುಮೆಂಟೇಶನ್ ಎಲ್ಲ ಅಪ್ ಟು ಡೇಟ್ ಕೊಡೋಣ. 10 ಮಾಡಲ್ SXI. ಟಾಪ್ ಎಂಡ್, ಅದು 5511 ನಂಬರ್ ಗಾಡಿ. ಹೌದು ಸರ್. ಕ್ವಿಡ್ ಸರ್, ಇದು ಕ್ವಿಡ್ ಕ್ಲೈಂಬರ್ 2017 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ. ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಮ್ಯಾಗ್ವಿಲ್, ABS, ಏರ್ ಬ್ಯಾಗ್ ಎಲ್ಲ ಬರೋಂತ ಗಾಡಿ ಇದು. ಮಾರ್ಕೆಟ್ ಅಲ್ಲಿ ನೀವು ನೋಡ್ಕೋಬಹುದು 3.25, 4 ಲಕ್ಷ ಹಿಂಗೆಲ್ಲ ಹಾಕಿದ್ದಾರೆ. ಬರೀ ನಮ್ಮ ಹತ್ರ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 3.5 ಲಕ್ಷಕ್ಕೆ 3.5 ಲಕ್ಷಕ್ಕೆ ರೆನಾಲ್ಟ್ ಕ್ಲೈಂಬರ್ ಕೊಡ್ತಾ ಇರೋದು. ಟಾಪ್ ಎಂಡ್ ಆಟೋಮೆಟಿಕ್ ಇದು ಗಾಡಿಯ ಮೇಲೆ. ಕ್ಲೈಂಬರ್ ಅಂದ್ರೆ ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ. ಹೌದು. ಪ್ರೈಸಿಂಗ್ ಅಷ್ಟೇನಾ ಸರ್? ಬನ್ನಿ ಸರ್, ಏನಾರು ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 2017 ಮಾಡಲ್. 17 ಮಾಡಲ್ ಕ್ಲೈಂಬರ್. ಹೌದು, ಆಟೋಮೆಟಿಕ್.
ಓಕೆ ಓಕೆ ನೆಕ್ಸ್ಟ್ ಇದು ಸರ್ i20 ಸರ್ ಮೈಲೇಜ್ ವೈಸ್ 2013 ಮಾಡಲ್ 18-20 ಮೈಲೇಜ್ ಬರುತ್ತೆ. ಹಾ. 6 ಸ್ಪೀಡ್ ಇದು ಗೇರ್ ಬಾಕ್ಸ್ ಬರೋದು. ಓಕೆ 6 ಸ್ಪೀಡ್ ವರ್ನಾ ಇಂಜಿನ್ ಬರುತ್ತೆ ಇದರಲ್ಲಿ ನಿಮಗೆ ಡೀಸೆಲ್. 2013 ಮಾಡಲು ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. 80,000 ಗಾಡಿ ಓಡಿದೆ, ಒಳ್ಳೆ ಮೈಲೇಜ್ ಬರುತ್ತೆ. Okay. ಬರೀ 3,85,000 ಹೇಳ್ತಾ ಇದೀನಿ. ಇನ್ನು ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡೋಣ. ಹೇಳಿ ಸರ್ ಒಳ್ಳೆ ರೇಟ್ ಫೈನಲ್ 3,75,000 ಫೈನಲ್ ಮಾಡ್ಬಿಡೋಣ ಸರ್. 3,75,000 3,75,000 ಫೈನಲ್ ಮಾಡ್ಬಿಡೋಣ. ಸ್ವಿಫ್ಟ್ ಡಿಸೈರ್ ಸರ್. ಸರ್ ಸ್ವಿಫ್ಟ್ ಡಿಸೈರ್ 2010 ಮಾಡಲ್ ಸಿಂಗಲ್ ಓನರ್ VXI ವೇರಿಯಂಟ್ ಹಾ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. 80,000 ಗಾಡಿ ಓಡಿದೆ. Okay. ಬಾಡಿ ಲೈನ್ ನೀವು ಚೆಕ್ ಮಾಡ್ಕೋಬಹುದು, ಒಂದು ಸ್ಕ್ರಾಚಸ್ ಇಲ್ಲ ಗಾಡಿಲಿ. ಟೈರ್ ಕಂಡೀಷನ್ ಅಪ್ ಟು 70 to 80% ಟೈರ್ಸ್ ಇದೆ. Okay. ಗಾಡಿ ಎಲ್ಲ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಸಮೇತ 2,85,000 ಫೈನಲ್ ಮಾಡ್ಬಿಡೋಣ ಸರ್. 2,85,000 ಬರೀ 2,85,000ಕ್ಕೆ 5 ವರ್ಷ FC ಹಾ. ಇನ್ಶೂರೆನ್ಸ್. ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 3rd ಓನರ್ 4th ಓನರ್ ಕೊಡ್ತಾ ಇಲ್ಲ. ಆಮೇಲೆ ಓಕೆ ಓಕೆ ಸ್ವಿಫ್ಟ್ ಡಿಸೈರ್ ಅಲ್ಲಿ ಸಿಂಗಲ್ ಓನರ್ ಗಾಡಿ ಇದೆ. ಸಿಂಗಲ್ ಓನರ್ ಗಾಡಿ, ಅದು ಡಾಕ್ಯುಮೆಂಟ್ ಅಪ್ ಟು ಡೇಟ್ ಜೊತೆಗೆ. ಓಕೆ 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 ನೆಕ್ಸ್ಟ್ ಇದು ಸರ್ ಇಟಿಯೋಸ್ ಸರ್ ಇಟಿಯೋಸ್ 2016 ಮಾಡಲ್ ಗಾಡಿ ಇದು. ಹಾ. VX ವೇರಿಯಂಟ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ ಇದು. ಹಾ. ಫುಲ್ಲಿ ಲೋಡೆಡ್, ಟಾಪ್ ಎಂಡ್ ಬರುತ್ತೆ. ABS, ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ. ಇಂಟೀರಿಯರ್ ನೀವು ಚೆಕ್ ಮಾಡ್ಕೋಬಹುದು, ಡುವೆಲ್ ಕಲರ್ ಬರುತ್ತೆ ನಿಮಗೆ. ಓಕೆ ಓಕೆ ಒಳ್ಳೆ ಫ್ಯಾಬ್ರಿಕ್ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಅಂಡ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಗಾಡಿ, ನೀವು ಚೆಕ್ ಮಾಡ್ಕೋಬಹುದು. ಮ್ಯಾಗ್ವಿಲ್ ಸಹ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಓಕೆ ಫುಲ್ಲಿ ಟಾಪ್ ಎಂಡ್ ಗಾಡಿ ಬರುತ್ತೆ. ಮಾರ್ಕೆಟ್ ನೀವು ಚೆಕ್ ಮಾಡ್ಕೋಬಹುದು. ಇಟಿಎಸ್ 2016 ಇವತ್ತು 5.5 ಇದೆ. Okay. ಫೈನಲ್ ಟು ಫೈನಲ್ 4,85,000 ಮಾಡ್ಬಿಡೋಣ ಸರ್. 4,85,000 4,85,000 VX ಟಾಪ್ ಅಂಡ್ ವೇರಿಯಂಟ್. ಇದುವರೆಗೂ ಒಂದು ಬ್ರೆಸ್ಟ್ ಟಚ್ ಆಗಿಲ್ಲ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಕೊಡೋಣ ಗಾಡಿ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಆಲ್ಮೋಸ್ಟ್ 70,000 ಗಾಡಿ ಓಡಿದೆ. ಬರೀ 70,000 ಓಡಿದೆ. ಅದು ಹೌದು. ಟೊಯೋಟಾ ಇಂಜಿನ್ ಗಾಡಿ, ಏನು ಹೌದು. ಮಾತಾಡಂಗಿಲ್ಲ. ನೆಕ್ಸ್ಟ್ XUV500 ಸರ್ ಸರ್. XUV500 2 ಗಾಡಿ ಇದೆ. ಹಾ. ಎಲ್ಲ ಶೋರೂಮ್ ಹಿಸ್ಟ್ರಿ ಇರೋಂಥ ಗಾಡಿ ಸರ್. ಆಮೇಲೆ Okay, okay. ಹಿಸ್ಟ್ರಿ ಇರೋಂಥದ್ದು W8 ಎರಡೂ. ಹಾ. ಇದು ಬಂದು 2013 ಮಾಡಲು ಗಾಡಿ, ನೀವು ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಗಾಡಿಲಿ. 1 ಲಕ್ಷ ಗಾಡಿ ಓಡಿದೆ ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. Okay. ಡೀಸೆಲ್ W8 8 ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗು, ಹಾ. ಪವರ್ ವಿಂಡೋ, ನ್ಯಾವಿಗೇಷನ್ ಸಿಸ್ಟಮ್, ಹಾ. ಲೆದರ್ ಸೀಟ್ಸ್ ಎಲ್ಲ ಬರೋಂಥ ಗಾಡಿ. ಓಕೆ 5,95,000 ಹೇಳ್ತಾ ಇದ್ದೀನಿ. ಹಾ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ ಫೈನಲ್ 5,75,000 ಮಾಡ್ಕೊಟ್ಬಿಡೋಣ ಸರ್. 5,75,000 2013 ಡೆಲ್ಲಿ ಗಾಡಿ ಅಲ್ಲ ಸರ್, ಕರ್ನಾಟಕ ಗಾಡಿ ಕೊಡ್ತಾ ಇರೋದು. ಅದು ರೆಕಾರ್ಡೆಡ್ ಗಾಡಿ. ಓಕೆ 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 ಗಾಡಿ ಕ್ವಾಲಿಟಿ ಮೆಕ್ಯಾನಿಕ್ ಇದ್ರೆ ಕರ್ಕೊಂಬನ್ನಿ, ಚೆಕ್ ಮಾಡಿಸಿ ತಗೊಂಡೋಗಿ. ಹಾ. ತಗೊಂಡೋಗ್ಬಿಟ್ಟು ಕಮ್ಮಿ ಸಿಗ್ತೈತೆ ಅಂದ್ಬಿಟ್ಟು ಮಧ್ಯದಲ್ಲಿ ನಿಂತೋಯ್ತು, ಹಾ. ಅರ್ಧದಲ್ಲಿ ನಿಂತೋಯ್ತು, ಇವೆಲ್ಲ ಬರಲ್ಲ. Okay. ಮೆಕ್ಯಾನಿಕ್ ಕರ್ಕೊಂಬನ್ನಿ, ಚೆಕ್ ಮಾಡಿಸಿ ಆಮೇಲೆ ತಗೊಂಡೋಗಿ. ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್. Second owner ಎರಡು ಗಾಡಿ. ಸೆಕೆಂಡ್ ಓನರ್ ಗಾಡಿನೇ. ಹಾ, ಇನ್ನೂ ಹಾ. ಬಜೆಟ್ ಕಮ್ಮಿ ಇದೆ ಅಂದ್ರೆ ಬನ್ನಿ. 2012 ಮಾಡಲ್ ಇದೆ. ಓಕೆ ಡೀಸೆಲ್ W8 3rd ಓನರ್ ಬರುತ್ತೆ ಗಾಡಿ ಇದು. ಓಕೆ ಫೈನಲ್ ಟು ಫೈನಲ್ ಸರ್, ನೋ ನೆಗೋಷಿಯಬಲ್, ಬಾರ್ಗಿನೇ ಇಲ್ಲ. ಹಾ. ಬರೀ 5,25,000 ಗಾಡಿ ಕೊಟ್ಬಿಡೋಣ ಸರ್. W8 ಟಾಪ್ ಎಂಡ್ ಹಾ. 2012 ಮಾಡಲ್ ಡೀಸೆಲ್. ಡೀಸೆಲ್. ಹಾ. ನೆಕ್ಸ್ಟ್ ನಿಸಾನ್ ಮ್ಯಾಗ್ನೈಟ್ ಸರ್. ನಿಸಾನ್ ಮ್ಯಾಗ್ನೆಟ್ ಯಾರು ಹೊಸ ಗಾಡಿ ತಗೋತಾ ಇದ್ದೀನಿ ಅನ್ನೋರಿಗೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಹಾ. 2023 ಮಾಡಲು XL ವೇರಿಯಂಟ್ ಬರುತ್ತೆ ಇದು. Okay. ಬರೀ 8,000 ಗಾಡಿ ಓಡಿದೆ. ಬರೀ 8,000? ಬರೀ 8,000 ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. 23 ಶೋರೂಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಪೇಮೆಂಟ್ ಕೈ ಕೊಡಿ. 23 ಮಾಡಲ್. 23 ಮಾಡಲ್ ಸರ್. Okay. ಇವತ್ತು 9.5 ಲಕ್ಷ ಗಾಡಿ ಆಗುತ್ತೆ. ಓಕೆ ನಿಮ್ಗೆ ಬರೀ 7,25,000 ಹೇಳ್ತಾ ಇದ್ದೀನಿ. ಹಾ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡ್ತೀನಿ. 7,25,000 ಅಂತ, ಅದರಲ್ಲೂ ಹೆಚ್ಚು ಕಡಿಮೆ ಆಗ್ಬಿಡುತ್ತಂತೆ. ನೋಡ್ತಾ ಇರ್ಬೋದು. ಬರೀ 8,000 ಓಡಿರೋ ಗಾಡಿ ಸರ್ ಅದು. ಹಾ 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 ನೀವು ಗಾಡಿ ಚೆಕ್ ಮಾಡ್ಕೋಬಹುದು. ಟೈರ್ ಶೋರೂಮ್ ಟೈರ್ ಸಹ ಇನ್ನೂ ಚೇಂಜ್ ಆಗಿಲ್ಲ ಓಕೆ ಓಕೆ ಗಾಡೀಲಿ. ಹಾ 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 ಪ್ರೈಸಿಂಗ್ ವೈಸು ಬನ್ನಿ ವೀಕ್ಷಕರೇ, ಆನ್ ಟೇಬಲ್ ಬಂದರೆ ಹೌದು. ಹೆಚ್ಚು ಕಡಿಮೆ ಮಾಡಿ ನಿಮಗೆ ಬೆಸ್ಟ್ ರೇಟಲ್ಲಿ ಮಾಡ್ಕೊಟ್ಬಿಡ್ತಾರೆ. ಡಿಫಾಗರ್, ರೇರ್ ವೈಪರ್ ಎಲ್ಲ ಬಂದ್ಬಿಡುತ್ತೆ. ನೆಕ್ಸ್ಟ್ ಇದು ಸರ್ ಫಾರ್ಡು 2016 ಮಾಡಲ್. ಹಾ. ಇವತ್ತು ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ನೀವು ಎಲ್ಲಾ ಕಡೆ ಚೆಕ್ ಮಾಡಿ ಬೇಕಾದ್ರೆ OLX ವಿಡಿಯೋಗಳು ಎಲ್ಲ ಕಂಪೇರ್ ಮಾಡಿ 2012-13 ಮಾಡಲ್ಗೆ 2.5 ಮಾಡ್ತಾ ಇದ್ದಾರೆ. ಓಕೆ 2016 ಇದು ಶೇಪ್ ನ್ಯೂ ಶೇಪ್ ಬರುತ್ತೆ, ನೀವು ಚೆಕ್ ಮಾಡಬಹುದು. ಹಾ. ಅಂಡ್ ಟಾಪ್ ಎಂಡ್ ಬರುತ್ತೆ, ಡುವೆಲ್ ಏರ್ ಬ್ಯಾಗು, ABS ಬರೋ ಅಂತ ಗಾಡಿ. 3,85,000 ಹೇಳ್ತಾ ಇದೀವಿ. Okay. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಫೈನಲ್ ಹೇಳಿ ಸರ್. ಸರ್ ಫೈನಲ್ ಟು ಫೈನಲ್ ಸರ್. ಹಾ. ದೀಪಾವಳಿ ಆಫರ್ ಅಂತ ಅನ್ಕೋಬೇಡಿ, 3.5 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ ಸರ್. 3.5 ಲಕ್ಷ. ಬರೀ 3.5 ಲಕ್ಷಕ್ಕೆ ಮಾಡ್ಬಿಡೋಣ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಗಾಡಿ ಇದು ಸರ್. ಇನ್ನೊಂದು XUV500 ಸರ್ ಇದು ಹೊರಗಡೆ ಗಾಡಿ, HR ಗಾಡಿ ಇದು. ಹಾ. 2014 ಮಾಡಲ್. Okay, ಸೆಕೆಂಡ್ ಓನರ್. 80,000 ಗಾಡಿ ಓಡಿದೆ. W8 ನಲ್ಲಿ ಡೈಮಂಡ್ ಸಿಸ್ಟಮ್, ಅದ್ರ ಜೊತೆಗೆ ಮ್ಯಾಗ್ ವೀಲ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಕಂಪ್ಲೀಟ್ ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ಗಾಡಿ ಇದೆ. ಓಕೆ ಆಲ್ಮೋಸ್ಟ್ ಬರೀ 5.5 ಲಕ್ಷ ಹೇಳ್ತಾ ಇದ್ದೀನಿ. ಹಾ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. 5.5 ಲಕ್ಷ ಹೇಳ್ತವ್ರೆ, ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತಂತೆ. ಮಾಡಲ್ ಸರ್ ಇದು 2014 ಮಾಡಲ್. 14 ಮಾಡಲ್ 5.5 ಲಕ್ಷ. ಹೌದು. ನೆಕ್ಸ್ಟ್ ವರ್ನಾ ಸರ್, ವರ್ನಾ ಫ್ಲೂಡಿಕೋ ಸರ್ 2014 ಮಾಡಲ್ SX ವೇರಿಯಂಟ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಹಾ. 70,000 ಗಾಡಿ ಓಡಿದೆ. Okay. ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ವಿತ್ ಆಕ್ಸಿಡೆಂಟ್ ಫ್ರೀ ಇದೆ ಗಾಡಿಲಿ. ಒಂದು ಆಕ್ಸಿಡೆಂಟ್ ಆಗಲಿ, ಇಂಜಿನ್ ಆಗಲಿ, ₹1 ಖರ್ಚು ಮಾಡಬೇಕು ಅನ್ನೋ ತೊಂದರೆ ಇಲ್ಲ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. 14 ಮಾಡಲ್ ಇವತ್ತು 4.5 ಲಕ್ಷ ಆಗ್ತಾ ಇದಾರೆ. ಹಾ. 4.5 ಲಕ್ಷ ಹೇಳ್ತಾ ಇದ್ದೀನಿ. Okay. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 4.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ಸರ್, ಮುಂದೆ ಬನ್ನಿ, ಆನ್ ಟೇಬಲ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ 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 ಇದು ಸರ್ ಇದು ಸರ್
ವ್ಯಾಗನರ್ 2016 ಮಾಡಲ್ ಆಟೋಮೆಟಿಕ್ ಗಾಡಿ ಸರ್ ಇದು VXi ವೇರಿಯಂಟ್ ಆಟೋಮೆಟಿಕ್ 2016 ಮಾರ್ಕೆಟ್ ಅಲ್ಲಿ 4.5 ಲಕ್ಷ 5 ಲಕ್ಷ ಹಾಕಿದ್ದಾರೆ. ಓಕೆ, ಆಟೋಮೆಟಿಕ್ ನ ಬರೀ 3,85,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ಫೈನಲ್ ಒಂದು ಹೇಳಿ ಸರ್. ಸರ್ ಫೈನಲ್ ಟು ಫೈನಲ್ ಸರ್, ನೆಗೋಷಿಯಬಲ್ ಬರಲ್ಲ. 3,65,000 ಫೈನಲ್ ಮಾಡ್ಬಿಡೋಣ ಸರ್. ಎಷ್ಟೇ ಮಾಡಲ್ ಸರ್? 16 ಮಾಡಲ್ ಆಟೋಮೆಟಿಕ್ VXi. ಓಕೆ, 3,65,000. 3,65,000 ಫೈನಲ್ ಮಾಡ್ಬಿಡೋಣ. ಹಾಗೆ ನೆಕ್ಸ್ಟ್ ಇನ್ನೊಂದು i10 ಸರ್. ಸರ್ i10 2013 ಮಾಡಲ್ಲು, ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ಇದು ಸರ್. ಓಕೆ, ಒಳಗಡೆ ನಿಮಗೆ ಒಳ್ಳೆ ಲೆದರ್ ಸೀಟ್ಸ್ ಹಾಕಿದ್ದಾರೆ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿಲಿ. ಟೈರ್ ಕಂಡೀಷನ್ ನೀವು ನೋಡಬಹುದು, ಆಲ್ಮೋಸ್ಟ್ 30 to 40% ಟೈರ್ ಇದೆ. ಗಾಡಿ ಬಂದು ನ್ಯೂ ಶೇಪ್ ಬರುತ್ತೆ, 1.2 ಕಪ್ಪ ಇಂಜಿನ್ ಬರುತ್ತೆ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಈ ಗಾಡಿ ಬಂದು ಬರೀ 2,95,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಬನ್ನಿ ಸರ್, ಮುಂದೆ ಸಣ್ಣ ಬಜೆಟ್ ಅಲ್ಲಿ ಹುಡ್ಕೋರು 2,75,000 ಮಾಡ್ಬಿಡೋಣ. ಬನ್ನಿ ಸರ್, 2,75,000 2013 ಮಾಡಲ್ ಕೊಡ್ತಾ ಇದ್ದೀನಿ. ವೈಟ್ ಕಲರ್, ಅದ್ರಲ್ಲಿ ವೈಟ್ ಕಲರ್ ನ್ಯೂ ಶೇಪ್. ಇದು ಸರ್, ಇದು ಗ್ರ್ಯಾಂಡ್ i10 ಸರ್. ಇದು ಡೀಸೆಲ್ ಸ್ಪೋರ್ಟ್ಸ್ ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ. ಇದು 2014 ಮಾಡಲ್ ಡೀಸೆಲ್ ಅಲ್ಲಿ 25ವರೆಗೂ ಮೈಲೇಜ್ ಬರುತ್ತೆ. ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಗಾಡಿ ಬಂದು ಎಲ್ಲಾ ತರ ಆಪ್ಷನ್ ಇದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಆಟೋ ಫೋಲ್ಡಿಂಗ್ ಮಿರರ್ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರೋಂಥ ಗಾಡಿ ಇದು. ನಿಮಗೆ ಬರೀ 3,95,000 ಹೇಳ್ತಾ ಇದ್ದೀನಿ. ಮುಂದೆ ಬನ್ನಿ ಸರ್, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಬನ್ನಿ ಸರ್, ಫೈನಲ್ 3,85,000 ಮಾಡ್ಬಿಡೋಣ. 3,85,000 ಡೀಸೆಲ್ ಗಾಡಿ. 2014 ಮಾಡಲ್ ಸ್ಪೋರ್ಟ್ಸ್ ಆಪ್ಷನಲ್. 25 ಮೈಲೇಜ್ ಬರುತ್ತೆ. 25 ಮೈಲೇಜ್ ಬಂದು. ಹೌದು, i10 ಬೇಡವಾ? ಬನ್ನಿ ಸರ್, ಅದೇ ಬಜೆಟ್ ಅಲ್ಲಿ ETS ಬೇಕಾದ್ರೆ ಕೊಡೋಣ. ಎಷ್ಟು ಸರ್? ಎಷ್ಟು ಸರ್? 2011 ಮಾಡಲ್ ಲಿಮಿಟೆಡ್ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಇದರಲ್ಲಿ ABS ಏರ್ ಬ್ಯಾಗ್ ಎಲ್ಲ ಬರೋಂಥ ಗಾಡಿ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ETS ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್. 3.5 ಇದೆ ಸರ್. ಫೈನಲ್ ಟು ಫೈನಲ್ ಆಫರ್ ಅಲ್ಲಿ ಬರೀ 2,95,000 ಫೈನಲ್ ಮಾಡ್ಕೊಡೋಣ. ಬನ್ನಿ ಸರ್. 2,95,000 ಬರೀ 2,95,000 ETS ಏರ್ ಬ್ಯಾಗ್ ABS ಬರೋ ಗಾಡಿ. ಬರೀ 2,95,000 ಫೈನಲ್ ಮಾಡೋಣ. ಬನ್ನಿ. ಎಷ್ಟೇ ಮಾಡಲ್ ಸರ್ ಇದು? 2011 ಮಾಡಲ್ ಗಾಡಿ. ಸಾಕಾಗಿದೆ ಗಾಡಿ, ನೋಡ್ತಾ ಇರ್ಬೋದು ಕಂಡೀಷನ್. ನೆಕ್ಸ್ಟ್ ಆಗಿ ಇನ್ನೊಂದು ಪೋಲೋ ಸರ್. 2 ಇದೆ. ಪೋಲೋ ಇಷ್ಟಪಡೋರ್ಗೆ ಪೋಲೋ ಕೊಡೋಣ. i20 ಇಷ್ಟಪಡೋರ್ಗೆ i20 ಕೊಡೋಣ. 2 16 ಮಾಡಲ್, 2 ಪೆಟ್ರೋಲ್, 2 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಒಳ್ಳೆ 2 ಇಷ್ಟಪಡೋ ಅಂತ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. 2 ಗಾಡಿನೂ 4,95,000 ಹೇಳ್ತಾ ಇದೀನಿ. ನ್ಯೂ ಶೇಪ್ ಗಾಡಿಗಳು. ಮುಂದೆ ಬನ್ನಿ ಇನ್ನೂ ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡೋಣ. 2 16 ಮಾಡಲ್. 2 16 ಮಾಡಲ್. ಓಕೆ, ಬನ್ನಿ ಸರ್, ನೀವೇ ಬಂದು ಮಾತಾಡಿ. ಅಂಡ್ ಇನ್ನೊಂದು i10 ಇದೆ ನೋಡಿ. 2009 ಮಾಡಲ್ ಗಾಡಿ ಇದು. ಹೊಸ FC ಮಾಡಿದ್ದಾರೆ. 5 ವರ್ಷ FC ಇದೆ ಇದು ಗಾಡಿ. ಸ್ಪೋರ್ಟ್ಸ್ ವೇರಿಯಂಟ್ ಇದು. ಆಮೇಲೆ ಬೇಸಿಕ್ ವೇರಿಯಂಟ್ ಅಲ್ಲ. ಮಾರ್ಕೆಟ್ ಅಲ್ಲಿ ಬೇಸಿಕ್ ಗೆ ಇವತ್ತು 1.85 2 ಲಕ್ಷ ಹಾಕಿದ್ದಾರೆ. ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದೀನಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್, ಟೈರ್ ಎಲ್ಲ ಇರೋಂಥ ಗಾಡಿ. ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಗಾಡಿಲಿ, ನೀವು ಚೆಕ್ ಮಾಡ್ಕೋಬಹುದು. ಹೊಸ FC, ಹೊಸ ಇನ್ಶೂರೆನ್ಸ್, ನೇಮ್ ಟ್ರಾನ್ಸ್ಫರ್ ಎಲ್ಲ ಇರೋಂಥ ಗಾಡಿ. ಫೈನಲ್ ಟು ಫೈನಲ್ ಸರ್, 2,25,000 ಗಾಡಿ ಕೊಟ್ಬಿಡೋಣ. 2,25,000 ಫೈನಲ್ ಟು ಫೈನಲ್ ಕೊಟ್ಬಿಡೋಣ. ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಸರ್? ಇಲ್ಲ ಸರ್, ಫೈನಲ್ ಟು ಫೈನಲ್. ಸ್ಪೋರ್ಟ್ಸ್ ವೇರಿಯಂಟ್ ಅದು, ಹೊಸ FC ಇನ್ಶೂರೆನ್ಸ್ ಇರೋದು. ಇನ್ನೂ ಕಮ್ಮಿ ಬೇಕಾ? ಬನ್ನಿ ಸರ್, ಅಮೇಸ್ ಕೊಡೋಣ. 2013 ಮಾಡಲ್ ಡೀಸೆಲ್, ಸೆಕೆಂಡ್ ಓನರ್, ಮಿಡ್ಲ್ ವೇರಿಯಂಟ್ ಬರುತ್ತೆ. 25 ಮೈಲೇಜ್ ಬರುತ್ತೆ ಗಾಡಿಲಿ. ಗಾಡಿ ನೀವು ಬಾಡಿ ಲೈನ್ ಚೆಕ್ ಮಾಡ್ತಾ ಇರ್ಬೋದು. ಹೊಸ ಸಸ್ಪೆನ್ಷನ್ ಕೆಲಸ ಮಾಡಿಸಿದ್ದಾರೆ ಕಸ್ಟಮರ್. ಟೈರ್ ಆಲ್ಮೋಸ್ಟ್ 70 to 80% ಟೈರ್ ಇದೆ. ಬಾಡಿ ಲೈನ್ ಅಲ್ಲಿ ಒಂದು ಸ್ಕ್ರಾಚಸ್ ಇಲ್ಲ. ಇಂಟೀರಿಯರ್ ಅಲ್ಲಿ ಒಳ್ಳೆ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ₹1 ಖರ್ಚು ಮಾಡಬೇಕು ಅನ್ನಂಗಿಲ್ಲ. ಗಾಡಿ ಬರೀ 2,85,000 ಫೈನಲ್ ಮಾಡ್ಬಿಡೋಣ ಸರ್. 2,85,000 ಬರೀ 2,85,000 2013 ಅಮೇಜ್ ಡೀಸೆಲ್ ಗಾಡಿ. 25 ಬರೋಂಥ ಮೈಲೇಜ್ ಗಾಡಿ ಕೊಡೋಣ. ಹಾಗೆ ಗ್ರ್ಯಾಂಡ್ i10 ಬೇಡ ಅಂದ್ರೆ ಎಕ್ಸೆಂಟ್ ಇದೆ ನೋಡಿ, ಡಿಕ್ಕಿ ಗಾಡಿ. ಸರ್, ಎಕ್ಸೆಂಟ್ ಡಿಕ್ಕಿ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. 1.2 cc ಇಂಜಿನ್, ಮೇಂಟೆನೆನ್ಸ್ ತುಂಬಾ ಕಮ್ಮಿ ಬರುತ್ತೆ. ಇದು ಗಾಡಿ ಕಂಫರ್ಟಬಲ್ ಆಗಿರೋದು. ಟಾಪ್ ಎಂಡ್ ಬರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಒಳಗಡೆ ನೀವು ಏರ್ ಬ್ಯಾಗು ಬರುತ್ತೆ, ABS ಬರುತ್ತೆ, ಅಂಡ್ ಸ್ಟೇರಿಂಗ್ ಕಂಟ್ರೋಲ್ಸ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಟೋ ಫೋಲ್ಡಿಂಗ್ ಮಿರರ್ ಸಿಸ್ಟಮ್, ಮಿರರ್ ಅಲ್ಲಿ ಇಂಡಿಕೇಟರ್, ಮ್ಯಾಗ್ ವೀಲ್ ಎಲ್ಲ ಬರೋಂಥ ಗಾಡಿ ಸರ್. ಇದು ಟಾಪ್ ಎಂಡ್ ವೇರಿಯಂಟ್ 2016 ಮಾಡಲ್ ಗಾಡಿ. ಮಾರ್ಕೆಟ್ ಎಲ್ಲ 4.25 ಆಗ್ತಾ ಇದೀರಾ. ಬರೀ 3,95,000 ಫೈನಲ್ ಮಾಡ್ಕೊಟ್ಬಿಡೋಣ ಸರ್. ಲೋನ್ ಅಲ್ಲಿ ಬಂದ್ರೆ ಅಪ್ ಟು 80% ಲೋನ್ ಮಾಡ್ಬಿಡೋಣ. 80% ವರೆಗೂ ಲೋನೇ ಆಗುತ್ತೆ. 80% ವರೆಗೂ ಲೋನೇ ಮಾಡ್ಬಿಡೋಣ ಸರ್. 3,95,000 ಫೈನಲ್ ಮಾಡ್ಬಿಡೋಣ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು ಸರ್ ಜಾಜ್ ಸರ್. 2015 ಮಾಡಲ್ ಸಿಂಗಲ್ ಓನರ್ ಜಾಜ್ ಸರ್. S ವೇರಿಯಂಟ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಗಾಡಿ ಎಲ್ಲ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಸರಿ ದೀಪಾವಳಿ ಆಫರ್ ಅಲ್ಲಿ ಈ ಗಾಡಿನೂ ಕೊಟ್ಬಿಡೋಣ ಸರ್. ಹೋಂಡಾ ಜಾಜಾ ನೋಡ್ತಾ ಇರ್ಬೋದು. ಬರೀ 4,65,000 ಫೈನಲ್ ಮಾಡ್ಬಿಡೋಣ ಸರ್. 4,65,000
2015 ಮಾಡಲು ಸಿಂಗಲ್ ಓನರ್ ಹೋಂಡಾ ಜಾಜ್. ಹಾ ಮಾರ್ಕೆಟ್ ಪೂರ್ತಿ ಚೆಕ್ ಮಾಡ್ಕೊಳ್ಳಿ, ಓಕೆ ವಿತ್ ರೆಕಾರ್ಡ್ ಇರೋದು. ಆಮೇಲೆ ಗಾಡಿ ವಿತ್ ಚೆಕ್ ಮಾಡ್ಕೋಬಹುದು. ನೀವು ಯಾರು ಕರ್ಕೊಬಂದು ಆಕ್ಸಿಡೆಂಟ್ ಇದೆಯಲ್ವಾ ಚೆಕ್ ಮಾಡ್ಬಿಟ್ಟು ಕಾಸು ಕೊಡಿ. ಓಕೆ 100% ಕ್ವಾಲಿಟಿ ಗಾಡಿ ಕೊಡ್ತಾ ಇದ್ದೀನಿ. 4,65,000 ಫೈನಲ್ ಟು ಫೈನಲ್ ಮಾಡ್ಬಿಡೋಣ. ಎಷ್ಟೇ ಮಾಡಲ್ ಅಂದ್ರಿ ಸರ್ ಇದು? 2015 ಮಾಡಲ್ ಗಾಡಿ ಇದಾಗಿರುತ್ತೆ. ನೆಕ್ಸ್ಟ್ ಸೂಪರ್ ಬೋ ಸರ್, ಸೂಪರ್ ಬಗ್ಗೆ ಸರ್ ಸೂಪರ್ ಬಂದು 2012 ವಿತ್ ಸನ್ರೂಫ್ ಇರೋಂಥ ಗಾಡಿ, ಪೆಟ್ರೋಲ್, ಕರ್ನಾಟಕ ಗಾಡಿ. ನೀವು ಫಿಟ್ಟಿಂಗ್ ಚೆಕ್ ಮಾಡ್ಕೋಬಹುದು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಮಾರ್ಕೆಟ್ 6.5-7 ಲಕ್ಷ ಇದೆ. ಓಕೆ ಬರೀ 5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. 5 ಲಕ್ಷಕ್ಕೆ ಸೂಪರ್ ಬೋ. 5 ಲಕ್ಷಕ್ಕೆ ಸೂಪರ್ 2012 ಮಾಡಲ್ ಪೆಟ್ರೋಲ್ ವಿತ್ ಸನ್ರೂಫ್ ಬರೋ ಗಾಡಿ. ಏನಾದ್ರು ಹೆಚ್ಚು ಕಡಿಮೆ ಬನ್ನಿ ಸರ್, ಆನ್ ಟೇಬಲ್ ಮಾಡ್ಕೊಡೋಣ. ಮಾಡ್ಕೊಡ್ತೀರಾ? ಬನ್ನಿ. ನೆಕ್ಸ್ಟ್ ಇದು ಸರ್ ಸನ್ನಿ ರನಾಲ್ಡ್ ಸ್ಕಾಲಾ ಸರ್. ಇದು ಸ್ಕಾಲಾ ಡೀಸೆಲ್ ಗಾಡಿ. ಇದು ಗಾಡಿ ಟಾಪ್ ಎಂಡ್ ಬರುತ್ತೆ. ಓಕೆ ಗಾಡಿ ಬಂದು 2013 ಮಾಡಲ್ ಡೀಸೆಲ್, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 3.5 ಲಕ್ಷ ಹೇಳ್ತಾ ಇದ್ದೀನಿ, ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡೋಣ. 2013 ಮಾಡಲ್ ಡೀಸೆಲ್ ಸರ್? ಹೌದು. ಪ್ಯೂರ್ ಲೆದರ್ ಸೀಟ್ಸ್ ಇದೆ, ಬ್ಯಾಕ್ AC ಇದೆ, ಅಂಡ್ ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಮ್ಯಾಗ್ ವೀಲು ಗಾಡಿಲಿ ಎಲ್ಲ ಬರೋಂಥ ಗಾಡಿ. ಫುಲ್ಲಿ ಅಂಡ್ ಕಂಫರ್ಟಬಲ್ ಗಾಡಿ ನೀವು ನೋಡ್ಬೋದು. ಓಕೆ ನೋಡ್ತಾ ಇರ್ಬೋದು. ಗಾಡಿ ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ. ಒಂದೇ ಒಂದು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ. ರೆನಾಲ್ಡ್ ಸ್ಕಾಲಾ ಟಾಪ್ ಎಂಡಾ ಸರ್ ಇದು? ಹೌದು. ನೆಕ್ಸ್ಟ್ ಇದು ಇನ್ನೊಂದು ಜಾಜು ಸರ್. ಜಾಜ್ 2015 ಮಾಡಲು ವಿ ವೇರಿಯಂಟ್, 3rd ಓನರ್ ಆಗಿದೆ ಇದು ಗಾಡಿ. ಓಕೆ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಅದು ಸಿಂಗಲ್ ಓನರ್ ನೋಡಿದ್ರಿ, ಇದು ಟಾಪ್ ಎಂಡ್ ಬರುತ್ತೆ. ಬಟ್ ಇದು 3rd ಓನರ್, ಅದು ಸಿಂಗಲ್ ಓನರ್. ಈ ಗಾಡಿ ಬಂದು ನಿಮ್ಗೆ ಫೈನಲ್ ಟು ಫೈನಲ್ 4,25,000 ಫೈನಲ್ ಮಾಡ್ಬಿಡೋಣ. ನೆಗೋಷಿಯಬಲ್ ಇಲ್ಲ ಸರ್. 4,25,000 ಬರೀ 4,25,000 ಫೈನಲ್ ಮಾಡ್ಬಿಡೋಣ. ಇದು ಸರ್ ಇದು ಸರ್ ಇದು ಆಟೋಮೆಟಿಕ್ ಗಾಡಿ. ಇದು ಡೀಲರ್ದು 2016 ಮಾಡಲ್ ಗಾಡಿ ನಿಲ್ಸಿದ್ದಾರೆ. ಪಾರ್ಕ್ ಅಂಡ್ ಸೇಲ್ ಇದೆ. ಪ್ರೈಸಿಂಗ್ ಮುಂದೆ ಬನ್ನಿ ಮಾತಾಡೋಣ ಹೆಚ್ಚು ಕಮ್ಮಿ. 5,25,000 ಹೇಳ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಮುಂದೆ ಮಾತಾಡೋಣ ಬನ್ನಿ. ನೋಡ್ತಾ ಇರ್ಬೋದು 5,25,000 ಹೇಳ್ತಾರಂತೆ. ಅಂಡ್ ಬಂದ್ರೆ ಆನ್ ಟೇಬಲ್ ನೀವೇ ಕೂತ್ಕೊಂಡು ಮಾತಾಡ್ಬೋದು. ಹೌದು. ಮಾಡಲ್ ಎಷ್ಟನೇ ಅಂದ್ರೆ ಸರ್ ಇದು? 2016 ಆಟೋಮೆಟಿಕ್ ಟಾಪ್ ಎಂಡ್. ಓಕೆ ಇದು ಸರ್ ಶಿಫ್ಟ್ ಬಂದು ಸರ್ ನೀವೇ ಹೇಳ್ತಾ ಇರ್ತೀರ ಯಾವಾಗಲೂ ಕಮ್ಮಿ ಕೊಡಿ ಸರ್, ಕಮ್ಮಿ ಕೊಡಿ ಅಂತ. 2017 ಮಾಡಲ್ ಡೀಸೆಲ್. ಓಕೆ ಸೆಕೆಂಡ್ ಓನರ್, 80,000 ಗಾಡಿ ಓಡಿದೆ. ನಿಮ್ಗೆ ಮಾರ್ಕೆಟ್ ಅಲ್ಲಿ 17 ಮಾಡಲ್ 5.5 ಕಮ್ಮಿ ಎಲ್ಲೋದ್ರೂ ಸಿಗಲ್ಲ ಸರ್. ಫೈನಲ್ ಟು ಫೈನಲ್ 4,95,000 ಫೈನಲ್ ಮಾಡ್ಬಿಡೋಣ. 4,95,000 4,95,000ಕ್ಕೆ 2017 ಮಾಡಲ್ ಶಿಫ್ಟ್ ಕೊಡ್ತಾ ಇದ್ದೀನಿ. ಈ ವರ್ಣ ಬಗ್ಗೆ ಹೇಳಿ ಸರ್. 2012 ಮಾಡಲ್ ಪೆಟ್ರೋಲ್, ಮಿಡ್ಲ್ ವೇರಿಯಂಟ್ ಬರುತ್ತೆ ಗಾಡಿ. ಸೆಕೆಂಡ್ ಓನರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ ಬರುತ್ತೆ. ಇವತ್ತು ಒಂದು i10 i20 ಬರೋ ಪ್ರೆಸೆಂಟ್ ಅಲ್ಲಿ ವರ್ಣ ಫ್ಲೂಡಿ ಕೊಟ್ಬಿಡೋಣ ಸರ್. ಬರೀ 3,85,000 ಗಾಡಿ ಕೊಟ್ಬಿಡೋಣ ಸರ್. 12 ಮಾಡಲ್ ವರ್ಣ ಫ್ಲೂಡಿಕ್ ನ ಡೀಸೆಲ್ ಸರ್, ಪೆಟ್ರೋಲ್ ಗಾಡಿ 3,85,000. 3,85,000 ಗಾಡಿ ಕೊಟ್ಬಿಡೋಣ. ನೆಕ್ಸ್ಟ್ 2 KV 100 ಇದೆ ನೋಡಿ. KV 100 ಅಲ್ಲಿ ಪೆಟ್ರೋಲ್ ಬೇಕು ಅನ್ನೋರ್ಗು ಪೆಟ್ರೋಲ್ ಇದೆ, ಡೀಸೆಲ್ ಬೇಕು ಅನ್ನೋ ಡೀಸೆಲ್ ಇದೆ. 2016 ಮಾಡಲು K6 ವೇರಿಯಂಟ್ ಡೀಸೆಲ್ ಗಾಡಿ. 2016 ಮಾಡಲು K8 ಪೆಟ್ರೋಲ್ ಗಾಡಿ. ಇದು 2 ಗಾಡಿ ಯಾವ್ದಾರ ಗಾಡಿ ತಗೊಳ್ಳಿ ಸರ್. ಇದು 3,85,000 ಮಾಡ್ಕೊಟ್ಬಿಡೋಣ. ಇದು 3,50,000 ಮಾಡ್ಕೊಟ್ಬಿಡೋಣ. ಇನ್ನೊಂದು ಚಾನ್ಸ್ ರೇಟ್ ಬನ್ನಿ ಸರ್, ಆನ್ ಟೇಬಲ್ ಬನ್ನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷದ ಚೇಂಜ್ ಅಲ್ಲೇ ಕ್ಲೋಸ್ ಆಗುತ್ತೆ. ಹೌದು ಬನ್ನಿ, ಅಪ್ ಟು 80% ಲೋನ್ ಮಾಡೋಣ ಬನ್ನಿ. ಇವರು 2ಕ್ಕೆ ಬಂದಿದ್ದೀವಿ. ಇಲ್ಲೊಂದಷ್ಟು ಗಾಡಿಗಳಿದೆ. ಫಸ್ಟ್ ರೆಕ್ಸ್ಟಾನ್ ಬಗ್ಗೆ ಹೇಳಿ ಸರ್. ರೆಕ್ಸ್ಟಾನ್ 2014 ಮಾಡಲ್ ಗಾಡಿ. ಇದು RX5 ಬರುತ್ತೆ, ಡೀಸೆಲ್ ಗಾಡಿ. HR ರಿಜಿಸ್ಟ್ರೇಷನ್, NOC ಆಲ್ರೆಡಿ ರೆಡಿ ಇದೆ. ಆನ್ ಟೇಬಲ್ NOC ರೆಡಿ ಇದೆ. ಗಾಡಿ ಬಂದು ಇದು ಫೈನಲ್ ಟು ಫೈನಲ್ ಬರೀ 4.5 ಲಕ್ಷ ಗಾಡಿ ಕೊಟ್ಬಿಡೋಣ ಸರ್. 4.5 ಲಕ್ಷ ಬರೀ 4.5 ಲಕ್ಷ ವಿತ್ NOC ಸಮೇತ ಕೊಟ್ಬಿಡೋಣ. ಇನ್ನೊಂದು ರೇಟ್ ಏನಾದ್ರು ಬನ್ನಿ ಸರ್, ಆನ್ ಟೇಬಲ್ ಬರ್ಲಿ. 4,25,000 ಫೈನಲ್ ಮಾಡ್ಬಿಡೋಣ ಸರ್. 4,25,000 ಫೈನಲ್ ಮಾಡ್ಬಿಡೋಣ. ಸರ್ ಟೆರೆನೋ ಆಲ್ಮೋಸ್ಟ್ ಸೋಲ್ಡ್ ಔಟ್ ಸರ್. ಇದು ಸೋಲ್ಡ್ ಔಟ್. ಲೋನ್ ಹೋಗಿದ್ದಾರೆ ಕಸ್ಟಮರ್. ಗಾಡಿಗಳೇ ಜಾಸ್ತಿ ಇದೆ. ಲೋನ್ ಹೋಗಿದ್ದಾರೆ ಇವರು. ಏನಾರ ಇಲ್ಲ ಅಂದ್ರೆ ಫೋನ್ ಮಾಡಿ, ನನಗೆ ಸ್ಕ್ರೀನ್ ಮೇಲೆ ಇರುತ್ತಲ್ಲ, ಕಾಂಟ್ಯಾಕ್ಟ್ ಮಾಡಿ ಅಪ್ಡೇಟ್ ಕೊಡ್ತೀನಿ ಬೇಕಾದ್ರೆ. ಇದು ಸರ್ 2013 ಮಾಡಲ್ SX4 ಇದು VDI ಬರುತ್ತೆ. ಇದು ಡೀಸೆಲ್ ಗಾಡಿ. ಇದು ಇದನ್ನ ಬರೋದು ನಿಮ್ಗೆ ಫೈನಲ್ ಟು ಫೈನಲ್ ಸರ್ 3,25,000 ಮಾಡ್ಬಿಡೋಣ. 3,25,000 ಹೌದು, ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ಸರ್, ಏನಾಗುತ್ತೆ ಅದು ಅಷ್ಟು ಮಾಡ್ಕೊಡೋಣ. ಇದು ಸರ್ ಇದು ಆಲ್ಮೋಸ್ಟ್ ಸೋಲ್ಡ್ ಔಟ್ ಸರ್. ಇದು ಸರ್ ಪೋಲೋ ಸೋಲ್ಡ್ ಔಟ್. ಅದು ಇದು ಸರ್ ಇದು ಬಂದು ಕಸ್ಟಮರ್ ಗಾಡಿ. ಡೈರೆಕ್ಟ್ ಕಸ್ಟಮರ್ನ ರಿಜಿಸ್ಟರ್ಡ್ ಓನರ್ನ ಡೈರೆಕ್ಟ್ ಕೂರಿಸ್ತೀನಿ. ಕಮಿಷನ್ ಕೊಡ್ಲಿ ಸಾಕು ನನಗೆ. 2012 ಮಾಡಲ್ ಡೀಸೆಲ್. ಕಸ್ಟಮರ್ ಆಸ್ಕಿಂಗ್ 385 ಇದೆ. ಮುಂದೆ ಬನ್ನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 12 ಮಾಡಲ್ ಡೀಸೆಲ್, ಸೆಕೆಂಡ್ ಓನರ್. ಹೌದು, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾಗ್ ವೀಲು, ಟೈರು, ಸರ್ವಿಸು ಎಲ್ಲ ಆಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಬೇಕು ಅಂದ್ರೆ ಮಾಡಿಸ್ಕೊಡೋಣ. ಬನ್ನಿ, ಆನ್ ಟೇಬಲ್ ಏನಾಗುತ್ತೆ ಮಾಡ್ಕೊಡ್ತೀನಿ. 3,85,000 ಡಸ್ಟರ್ ಡೀಲ್ ಸಿಗ್ತಾ ಇದೆ. ಇದು ಸರ್ ಎಕೋಸ್ಪೋರ್ಟ್. ಸರ್ ಎಕೋಸ್ಪೋರ್ಟ್ಸ್ ಸೋಲ್ಡ್ ಔಟ್ ಆಲ್ಮೋಸ್ಟ್. ಇದು 80 ಸರ್ 80 ಬಂದು 4,95,000 ಹೇಳ್ತಾ ಇರೋದು. 12 ಮಾಡಲ್ ಡೀಸೆಲ್ ಗಾಡಿ, 4x2 ವೇರಿಯಂಟ್. 4,95,000 ಹೇಳ್ತಾ ಇದೀವಿ. ಮುಂದೆ ಬರಲಿ, ಹೆಚ್ಚು ಕಮ್ಮಿ ಮಾತಾಡೋಣ ಸರ್. ಹೇಳಿ ಸರ್, ಒಂದೊಳ್ಳೆ ರೇಟ್ ಸರ್. ಮುಂದೆ ಆನ್ ಟೇಬಲ್ ಕಸ್ಟಮರ್ ಗಾಡಿಗಳು ಇವೆಲ್ಲ ಆಲ್ಮೋಸ್ಟ್ ಇರೋವು. ಏನಾಗುತ್ತೆ ಬೆಸ್ಟ್ ಮಾಡ್ಕೊಡ್ತೀನಿ ಬನ್ನಿ. ಹೌದಾ? ಇದು ಸರ್ ಡಸ್ಟರ್
ಚಾನ್ಸಲ್ಲಿ ಕೊಟ್ಬಿಡೋಣ ಸರ್ ನಿಮ್ಮ ವ್ಯೂವರ್ಸ್ಗೆ. ಹಾ 2014 ಮಾಡಲ್ ಡೀಸೆಲ್ 110 PS ಡೀಸೆಲ್ ಗಾಡಿ ಇದು. ಓಕೆ 3,50,000 ರೂಪಾಯಿಗೆ ಬರೀ ಕೊಟ್ಬಿಡೋಣ ಸರ್. ಏನ್ ಸರ್ 3.5 ಲಕ್ಷಕ್ಕೆ ಬರೀ ಡಸ್ಟರ್? 3.5 ಲಕ್ಷಕ್ಕೆ ಡಸ್ಟರ್ ಕೊಟ್ಬಿಡೋಣ. 2014 ಮಾಡಲ್ ಡೀಸೆಲ್ 110 PS ಗಾಡಿ ಕೊಟ್ಬಿಡೋಣ. ಅದ್ರಲ್ಲೂ ಟಾಪ್ ಎಂಡ್ ಹೌದು. ಎಲ್ಲ ಬಂದ್ಬಿಡುತ್ತೆ. ಹೌದು ಓಕೆ ಓಕೆ. ಇದು ಸರ್ ಫ್ಯಾಬಿಯಾ? ಸರ್ ಫ್ಯಾಬಿಯಾ ಬಂದು ಬರೀ 2.5 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. Model? ಸಿಂಗಲ್ ಓನರ್ ಗಾಡಿ 2012 ಮಾಡಲ್. ಓಕೆ ಓಕೆ. ಓನರ್ ಸರ್? ಸಿಂಗಲ್ ಓನರ್. ಓಕೆ ಓಕೆ ಓಕೆ. ಇದು ಸರ್ ಟಿಯಾಗೋ? ಸರ್ ಟಿಯಾಗೋ 2016 ಮಾಡಲ್ XT ವೇರಿಯಂಟ್ ಬರೀ 3.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಇನ್ನೊಂದು ರೇಟು ಸರ್ 3.45 ಕೊಟ್ಬಿಡೋಣ ಬನ್ನಿ ಸರ್. 3,45,000. ಹೌದು. ಓಕೆ ಓಕೆ ಓಕೆ. ಇದು ಸರ್ ಇದು? ಸರ್ ಡಿಸೈರ್ ಇದು ಡೆಲ್ಲಿ ಗಾಡಿ ಹಾ ವಿತ್ NOC ರೆಡಿ ಇದೆ. ಬರೀ 2 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. 2 ಲಕ್ಷನಾ? ಬರೀ 2 ಲಕ್ಷಕ್ಕೆ NOC ಸಮೇತ ಕೊಟ್ಬಿಡೋಣ. ಓಕೆ ಓಕೆ. ಇದು ಸರ್ ರ್ಯಾಪಿಡ್? ಸರ್ ಇದು 3,50,000ಕ್ಕೆ 2012 ಮಾಡಲ್ ಡೀಸೆಲ್. 12 ಮಾಡಲ್ ಡೀಸೆಲ್ 3,50,000. ಹೌದು. ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ಸರ್ ಮುಂದೆ ಮಾತಾಡೋಣ. ಸ್ವಿಫ್ಟ್ ಡಿಸೈರ್ ಎಷ್ಟಾಗ್ಬೋದು ಸರ್ ವಿತ್ ಕರ್ನಾಟಕ ಅಂದ್ರೆ? ವಿತ್ ಕರ್ನಾಟಕ ಅಂದ್ರೆ ನಿಮಗೆ ಒಂದು 285 ಗಂಟ ಬರ್ಬೋದು. 2,85,000. ಹೌದು. ಎಷ್ಟೇ ಮಾಡಲ್ ಅಂದ್ರೆ ಸರ್ ಅದು? 13 ಮಾಡಲ್. 13 ಮಾಡಲ್. ಹಾ. ಓಕೆ ಓಕೆ ಓಕೆ. ಇದು ಸರ್ ಈಗ 16 ಮಾಡಲ್. ಇದು ಕಸ್ಟಮರ್ ಗಾಡಿನೇ, ಸಿಂಗಲ್ ಓನರ್ ಹಾ. ವಿತ್ ರೀಫಾಪ್ ಎಲ್ಲ ಮಾಡಬೇಕು. ರೈಟ್ ರೌಂಡ್ ಸ್ಕ್ರಾಚಸ್ ಎಲ್ಲ ಇದೆ. ಕಂಪ್ಲೀಟ್ ರೀಫಾಪ್ ಸಮೇತನು ಮಾಡ್ಕೊಡೋಣ. Okay. ಇವಾಗ ಆಸ್ ಇಟ್ ಈಸ್ ಹೇಳ್ತಾ ಇದೀನಿ. ಬರೀ 2,95,000ಕ್ಕೆ 16 ಮಾಡಲ್ ಈಕೋ ಕೊಟ್ಬಿಡೋಣ. 2,95,000ಕ್ಕೆ 16 ಮಾಡಲ್. 16 ಮಾಡಲ್ ಈಕೋ ಕೊಟ್ಬಿಡೋಣ. ಸಿಂಗಲ್ ಓನರ್ ಗಾಡಿ.